ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಂಬರ್ 3, ನಿಮ್ಮ ಸಂವಿಧಾನ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಬರೀ ಒಂದು ನೋಟಿಸ್ ಕೊಟ್ಟು ಒಂದು ಕಾಗದ ಬರೆದು ಸಾರ್ವಜನಿಕವಾಗಿ ಅದನ್ನ ಬಹಿರಂಗವಾಗಿ ಜನರಲ್ಲಿ ಸಾರ್ವಜನಿಕ ವಲಯದಲ್ಲಿ ಎಟ್ಟ ಮಾತ್ರಕ್ಕೆ ಮುಗಿದು ಹೋಗೋದಿಲ್ಲ. ಇದೊಂದು ಕ್ವಶನ್ ಅನ್ನ ತಾವು ರೇಸ್ ಮಾಡಿದ್ರೆ ಅದಕ್ಕೊಂದು ಬೇಸ್ ಬೇಕಲ್ಲ ನಿಮ್ಗೆ. ಸೊ ಇನ್ ವಾಟ್ ಯಾವ ಆಧಾರದ ಮೇಲೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂದ್ರೆ, ಈ ಹಿಂದೆ ಅವರು ಹೇಳಿದ ಹಾಗೆ ಧರ್ಮದ ಅಪೀಮನ್ನ ತುಂಬ್ತಾ ಇದ್ದಾರೆ, ಯುವಕರನ್ನ ಧರ್ಮದ ಅಪೀಮು ತುಂಬಿ ಅವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಇದೇ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಾಗಿರೋದು ಇವರ ಸಂಘದಲ್ಲಿ ಏನ್ ಕಲ್ಸ್ಕೊಡ್ತಾರೆ, ಅದರಿಂದ ಸಮಾಜದಲ್ಲಿ ಏನ್ ಪರಿಣಾಮ ಆಗಿದೆ ಅಂತ ಕೇಸ್ಗಳಿದ್ರೆ ಅದನ್ನ ತನಿಖೆ ಮಾಡಿ ಜನರ ಮುಂದೆ ಇಡಿ. ನಂಬರ್ 1. ನಂಬರ್ 2, ಆರ್ಥಿಕವಾಗಿ ಇರ್ರೆಗ್ಯುಲಾರಿಟೀಸ್ ಇದ್ರೆ ಅಥವಾ ಅದು ಈ ಒಂದು ಆರ್ಥಿಕವಾದಂತಹ ತೆರಿಗೆಯ ಚೌಕಟ್ಟಿನಲ್ಲಿ ಅದು ಇಲ್ಲ ಅನ್ನೋದಾದರೆ ಅದ್ರ ವಿರುದ್ಧನೂ ತನಿಖೆ ಮಾಡಿ. ಬರೀ ಬಾಯಿ ಮಾತಿಗೆ ಉತ್ತರ ಕೊಡಿ ಅಂತಂದ್ರೆ ಇದು ಕೇವಲ ಒಂದು ಪೊಲಿಟಿಕಲ್ ಸ್ಟಂಟ್ ಅಷ್ಟೇ. ಅದು ಬಿಟ್ರೆ ಇದಕ್ಕೆ ಬಹಳ ದೊಡ್ಡ ಅರ್ಥ ಕೊಡ್ಬೇಕಾಗಿಲ್ಲ. ಅಲ್ಲ ಮೇಡಮ್, ಈಗ RSS ಅವರು ಅನ್ನೋದಕ್ಕೆ ಒಂದು ವ್ಯಕ್ತಿನ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಅವ್ರಿಗೆ ಏನ್ ಐಡೆಂಟಿಟಿ ಕಾರ್ಡ್ ಇದೆ? ಅವರು ಎಸ್ ಐ ಆಮ್ RSS ಚೀಫ್ ಅಂತ ಉತ್ತರ ಕೊಟ್ಟಿದಾರಲ್ಲ, ಅದಕ್ಕಿಂತ ಈಗ ಸದ್ಯಕ್ಕೆ ಈಗ ಸಮಾಜದಲ್ಲಿ ನಾವು ಇದೀವಿ ಮೇಡಮ್. ಯಾವ್ದೋ ಒಂದು ಕೃತ್ಯ ಆಗಿರ್ಬೋದು, ಯಾವ್ದೋ ಒಂದು ಒಳ್ಳೆ ಕೆಲಸ ಇರ್ಬೋದು, ಕೆಟ್ಟ ಕೆಲಸ ಇರ್ಬೋದು, ಈ ಮನುಷ್ಯ RSS ಅಂತ ನಾವು ಹೇಗೆ ಆಯ್ತು ಭಾಗವಹಿಸಿರೋದನ್ನ ಫೋಟೋ ನೋಡಿ ಇವರು ಸರಸಂಘದಲ್ಲಿ ಇದ್ದಾರೆ ಅಂತ ಏನಿದೆ ಅಂತ ಕೇಳ್ತಾರೆ ಸರ್. ಇವತ್ತು ಇನ್ ಜನರಲ್ ಆಗಿ ನೀವು ಪ್ರಶ್ನೆ ಕೇಳಿದ್ದೀರಾ, ಬಟ್ ಅದರ್ವೈಸ್ ಸರ್ ನೀವು ಕೇಸ್ ಬೈ ಕೇಸ್ ಏನಾದ್ರೂ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಕೇಸಸ್ ಇದೆಯಾ, ನಿಮ್ಮ ಹತ್ರ ಕೇಸಸ್ ಇದೆಯಾ ಟು ಪ್ರೂವ್ ನೋ RSS ಧರ್ಮಗಳ ನಡುವೆ ಬೆಂಕಿ ಹಚ್ತಾ ಇದೆ ಅಥವಾ ಯುವಕರಲ್ಲಿ ಧರ್ಮದ ಅಪೀಮು ತುಂಬುತ್ತಾ ಇದೆ, ಬಲಿಪಶು ಮಾಡ್ತಿದೆ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಸ್ ಅ ಹೋಮ್ ಮಿನಿಸ್ಟರ್ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಕೇಸ್ ಇದೆಯಾ? ಆರ್ಥಿಕವಾಗಿ ಇವರಿಗೆ ಯಾವುದೇ ರೀತಿಯಾದಂತಹ ಫ್ರೇಮ್ ವರ್ಕ್ ಇಲ್ಲ ಮತ್ತು ಇದು ದುರುಪಯೋಗ ಮಾಡ್ತಾ ಇದ್ದಾರೆ ಗುರುದಕ್ಷಿಣೆ ಹೆಸರಲ್ಲಿ ಅನ್ನೋದಕ್ಕೆ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಕೇಸಸ್ ಇದೆಯಾ? ಇವರ ಸಂವಿಧಾನ ಈ ಜಾತ್ಯತೀತ ರಾಷ್ಟ್ರದ ಪರಿಕಲ್ಪನೆಗೆ ವಿರುದ್ಧವಾಗಿ ಇದೆಯಾ ಅನ್ನೋದ್ರ ಬಗ್ಗೆ ಪರ್ಟಿಕ್ಯುಲರ್ ಕೇಸಸ್ ಇದೆಯಾ? ಇದು ಬರೀ ಇದು ಪೊಲಿಟಿಕಲ್ ಸ್ಟಂಟ್ ಟು ಬಿಕಮ್ ಅ ನ್ಯಾಷನಲ್ ಲೀಡರ್ ಅನ್ನೋ ತರದಲ್ಲ ಸರ್. ಇದ್ರ ಬಗ್ಗೆ ಕ್ಲಾರಿಟಿ ಬೇಕಲ್ಲ. ಇದನ್ನ 2 ಆಯಾಮದಲ್ಲಿ ನೋಡೋಣ, 2 ಡೈಮೆನ್ಷನ್ ಅಲ್ಲಿ. ಒಂದು, ಯಾವ ಸಂಘಟನೆಗೆ ದಾಖಲೆನೇ ಇಲ್ವಾ, ಯಾವ ಸಂಘಟನೆ ಆನ್ ಪೇಪರ್ ಎಕ್ಸಿಸ್ಟಿಂಗೇ ಇಲ್ವೋ, ಅಸ್ತಿತ್ವವೇ ಇಲ್ವೋ, ಅದ್ರ ಬಗ್ಗೆ ಏನು ಆರೋಪ ಮಾಡೋಕ್ಕೂ ಸಾಧ್ಯ ಇಲ್ಲ. ಇಟ್ಸ್ ಅ ಗೋಸ್ಟ್ ಆರ್ಗನೈಸೇಷನ್. ಏನನ್ನು ಆರೋಪ ಮಾಡ್ತಾರೆ? ಒಂದು, ಯಾಕೆ ಈ ಸಮಸ್ಯೆಗಳು ಹುಟ್ಕೊಳ್ತಾ ಇದೆ, ಯಾಕೆ ದಾಖಲೆಗಳನ್ನ ಕೇಳ್ತಾ ಇದ್ದೇವೆ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ? ಒಂದು ದೊಡ್ಡ ಉದಾಹರಣೆ ಹೇಳಿ ಇದನ್ನು ಎಲ್ಲ ಜನರು ಅರ್ಥ ಆಗುತ್ತೆ. ಇದು ನಾಥೂರಾಮ್ ಗೋಡ್ಸೆ ಕೊಂದಿದ್ದು ಮಹಾತ್ಮ ಗಾಂಧಿಯನ್ನು. ವಿ ಆಲ್ ನೋ ದ್ಯಾಟ್. RSSಗೂ ಗೊತ್ತಿದೆ. ಆದರೆ RSS ಆ ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ ಅಂತ ಕೋರ್ಟು ತೀರ್ಪನ್ನು ಕೊಡ್ತದೆ. ಯಾಕಂದರೆ RSSಗೆ ದಾಖಲೆನೇ ಇಲ್ಲ, ಸಂಸ್ಥೆನೇ ಇಲ್ಲ, ಅದಕ್ಕೆ ಸದಸ್ಯನೇ ಅಲ್ಲ. ಇನ್ನು ಹೇಗೆ ಪ್ರೂವ್ ಮಾಡ್ತೀರಿ? ಆದ್ರೆ ಕೊಲೆ ಆಗಿದ್ದು ನಾನು ಮುಗಿಸ್ತಾನೆ. ಗೋಡ್ಸೆ ಅವರು ಮೂರ್ತಿ ಇಟ್ಟು ಪೂಜೆ ಮಾಡಿದವ್ರನ್ನ ನೋಡಿವಿ. ಸ್ವಲ್ಪ ಸುಮ್ನೆ ಇಡೀ ದೇಶದ ಜನರಿಗೆ ಗೊತ್ತಿದೆ, ಇಡೀ ದೇಶದ ಜನರಿಗೆ ಗೊತ್ತಿದೆ. ಗೋಡ್ಸೆ ಅವರನ್ನ ಈಗಲೂ ಗೋಡ್ಸೆ ಅವರ ಪರವಾಗಿ ಮತ್ತೆ ಸುಮ್ನೆ ಅದನ್ನೇ ಹೇಳ್ತಿರೋದು. ನಾಥೂರಾಮ್ ಗೋಡ್ಸೆ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿರಲಿಲ್ಲ. ಯಾರು ಹೇಳಿದ್ದು? ಸುಳ್ಳು ಯಾಕೆ ಹೇಳ್ತೀರಾ ನೀವು? ನಾಥೂರಾಮ್ ಗೋಡ್ಸೆ ಬಗ್ಗೆ ನೀವು ಅದೇ ಕರೆಕ್ಟ್. ಜೀವನ್ ಕಪೂರ್ ಕಮಿಷನ್ ಪ್ರೂವ್ ಮಾಡಿದೆ RSS. ಲೋಕಸಭಾ ಹೇಳಿದ್ದಾರೆ ಗೋಡ್ಸೆ RSS ನ ವಿರೋಧಿಯಾಗಿದ್ದ, ಅಖಿಲ ಭಾರತೀಯ ಹಿಂದೂ ಮಹಾಸಭಾದ ಅಧ್ಯಕ್ಷ ಬಿಫೋರ್ ಯು ಕಂಟಿನ್ಯೂ, ನನ್ನ ಈ ವೇದಿಕೆಯಲ್ಲಿ ಗೋಡ್ಸೆಯನ್ನ ಪೂಜಿಸುವ, ಗೋಡ್ಸೆಯನ್ನ ಆರಾಧಿಸುವ
ಈ ರಾಷ್ಟ್ರದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನ ಹತ್ಯೆ ಮಾಡಿದಂತ ಆ ಕೊಲೆಗಡಕ, ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕನನ್ನ ಮಾಡುವ ಆರಾಧಿಸುವುದಕ್ಕೆ ನಾನು ಅನುವು ಮಾಡಿಕೊಡೋದಿಲ್ಲ. ನೋ, ಐ ವಿಲ್ ನಾಟ್ ಅಲೌ. ಈ ದೇಶದ ನ್ಯಾಯಾಲಯ ಕಾಂಗ್ರೆಸ್ ಭಯೋತ್ಪಾದನೆ ಸಂಘಟನೆ ಅಂತ 10,000 ಜನ ಕೊಂದಿದ್ದಾರೆ. ಒಬ್ಬ ಗಾಂಧಿ ಗಾಡಿ ಇಳಿಸ್ರಿ ಇವ್ರಿಗೆ. ಒಂದು ಇದಿರುತ್ತೆ. ಎಷ್ಟ್ ಸರಿ ಬೇಡ್ಕೋಬೇಕು ಒಬ್ಬ ಮನುಷ್ಯನ? ಒಂದ್ ನಿಮಿಷ ಕುಗ್ವೆ ಅವ್ರೆ ಪ್ಲೀಸ್ ಸ್ಟಾಪ್ ದಿಸ್. ಯಾವನ ಅವನು ಗೋಡ್ಸೆ ಇರ್ರಿ, ಯಾವನ ಒಬ್ಬ ದೇಶದ್ರೋಹಿ ಬಗ್ಗೆ ಇಡೀ ನನ್ನ ಇದು ಪ್ರೋಗ್ರಾಮ್ ಹಾಳು ಮಾಡ್ತಿರಲ್ಲ. ಸುಮ್ನೆ ದಟ್ ಇಸ್ ನಾಟ್ ಮೈ ಸಬ್ಜೆಕ್ಟ್. ಸ್ಟಾಪ್ ಪ್ಲೀಸ್ ಸ್ಟಾಪ್. ಕುಗ್ವೆ ಅವ್ರೆ ಏನ್ರಿ, ಮುಂದಕ್ಕೆ ಹೋಗಕ್ ಬಿಡಿ ಚರ್ಚೆನ ಮುಂದಕ್ಕೆ ಹೋಗಕ್ ಬಿಡಿ. ನಿಮ್ಮ ಆರಾಧ್ಯ ದೈವ ಹತ್ರ ನಿಮ್ಮ ಮನೆಯಲ್ಲಿ ಬಿಟ್ಕೊಂಡು ಪೂಜೆ ಮಾಡಿ. ಈ ವೇದಿಕೆಯಲ್ಲಿ ಮಾತಾಡ್ಬೇಡಿ. ಸ್ಟಾಪ್. ಒಂದ್ ನಿಮಿಷ ಪ್ಲೀಸ್ ಸ್ಟಾಪ್. ಸರ್, ನಿಮ್ಗೆಲ್ಲ ಏನ್ರಿ, ಎಷ್ಟ್ ಸರಿ ಹೇಳ್ಬೇಕ್ರಿ? ಇಷ್ಟು ಗಂಡಸರ ಎದುರುಗಡೆ ನಾನು ಒಬ್ಬ ಹೆಂಗ್ಸ ಇಷ್ಟು ಚೀರಿದ್ರು ನಿಮ್ಗೆ ಒಂದಿಷ್ಟು ಮರ್ಯಾದೆ ಇಲ್ವಾ? ಒಂದ್ ಸ್ವಲ್ಪ ಸುಮ್ನಿರ್ರಿ ಎಲ್ಲಾರು. ಗೋಡ್ಸೆ ಇಸ್ ನಾಟ್ ಮೈ ಸಬ್ಜೆಕ್ಟ್. ಈ ದೇಶದ ಅತ್ಯುಚ್ಚ ನ್ಯಾಯಾಲಯ, ಒಂದ್ ನಿಮಿಷ ಯಾರು ಮಾತಾಡಂಗಿಲ್ಲ. ಅತ್ಯುಚ್ಚ ನ್ಯಾಯಾಲಯ ಆತನನ್ನ ಒಬ್ಬ ಹಂತಕ ಅಂತ ಹೇಳಿದ, ಅವನನ್ನ ಗಲ್ಲಿಗೇರಿಸಲಾಗಿದೆ. ಅಂಥವನ ಬಗ್ಗೆ ನನ್ನ ಚರ್ಚೆಯಲ್ಲಿ ನಾನು ಡಿಸ್ಕಷನ್ ಮಾಡೋದಕ್ಕೆ ನನಗೆ ಇಷ್ಟ ಅಲ್ಲ. ಲೆಟ್ಸ್ ಮೂವ್ ಫಾರ್ವರ್ಡ್. ಈಗ RSS ವಿಚಾರನ ನಾವು ಮಾತಾಡ್ತಾ ಇದ್ದೀವಿ. ಈಗ ಸರ್ ನೀವು ನೋಡಿ, ಮಧ್ಯೆ ಮಾತಾಡ್ಬೇಡಿ. ನಾನು ನಿಮಗೂ ಅವಕಾಶ ಕೊಡ್ತೀನಿ, ಒಂದ್ ನಿಮಿಷ ಇರಿ. ಈಗ ಬಸವರಾಜ್ ಇಟ್ನಾಳ್ ಸರ್, ಈಗ ಇವ್ರು ಆಗಲ್ಲ ನಾವು ಕೊಡಲ್ಲ ಅಂತಾರೆ. ಮುಂದೆ ಯಾವ ಸಂಘಟನೆ ದಾಖಲೆಗಳನ್ನ ಕೊಡೋದಿಲ್ಲ ಅಂತಾರೆ, ಅದೊಂದು ಅನಧಿಕೃತ ಅನ್ಲಾಫುಲ್ ಆರ್ಗನೈಸೇಷನ್ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಬೇಕಾಗ್ತದೆ. ಆಯ್ತು, ಆದ್ರೆ ಅಷ್ಟು ಶಕ್ತಿ ಸಾಮರ್ಥ್ಯವನ್ನ ತೋರಿಸ್ತಾರ ಪ್ರಿಯಾಂಕ್ ಖರ್ಗೆ ಅವ್ರು ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಕುಗ್ವೆ ಅವ್ರೆ, ಬರೀ ಮಾತಾಡೋದ್ರಿಂದ ಆಗಲ್ಲ. ಇಷ್ಟು 100 ವರ್ಷ ನಿಭಾಯಿಸಿದಂತಹ ಈ ಸಂಘಟನೆ ಯಾವುದೇ ರೀತಿಯಾದಂತಹ ಬ್ಯಾಕಪ್ ಇಲ್ಲದೆ ಇಡೀ ಒಂದು ವ್ಯವಸ್ಥೆಗೆ ಚಾಲೆಂಜ್ ಮಾಡ್ತಾ ಇದೆ ಅಂತಂದ್ರೆ, ಯಾವುದೇ ರೀತಿಯಾದಂತಹ ಪೂರ್ವ ತಯಾರಿ ಇಲ್ಲದೆ ಇಷ್ಟೊಂದು ವ್ಯವಸ್ಥೆಯ ವಿರುದ್ಧ ಸೆಟದು ನಿಲ್ಲಕ್ಕಾಗೋದಿಲ್ಲ. ಅಂತಹ ಒಂದು ಸಂಘಟನೆಯ ವಿರುದ್ಧ ನಾನು ಹೋಗ್ತೀನಿ ಅಂತಂದ್ರೆ ನಿಮ್ಮ ಹತ್ರ ಅಷ್ಟು ಸ್ಟಫ್ ಇರ್ಬೇಕು. ಇದೆಯಾ ಖರ್ಗೆ ಅವ್ರ ಹತ್ರ? ಇದೆ. ಅಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನೇ ಅವರ ಶಕ್ತಿ, ಮತ್ತೆ ಬೇರೆ ಯಾವ್ದು ಬೇಕಾಗಿಲ್ಲ ಈ ದೇಶದಲ್ಲಿ. RSS ನಂತ ಇವ್ರು ಹೇಳ್ತಿದಾರಲ್ಲ, ಯಾರಿಗೆ ಜಿಂದಾಬಾದ್ ಅಂತ ಹೇಳ್ತಾರಲ್ಲ, ಅಂತವ್ರನ್ನ ಪ್ರಶ್ನೆ ಮಾಡೋದಕ್ಕೆ, ಅಂತವ್ರನ್ನ ಕಾನೂನಿನ ಸಂವಿಧಾನದ ಸುಪರ್ದಿಗೆ ತರೋದಕ್ಕೆ, ಕಾನೂನಿನ ಒಂದು ಒಳಪಡಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನನೇ ಶಕ್ತಿ. ಅದನ್ನ ಖರ್ಗೆ ಅವರು ಪಡ್ಕೊಂಡಿದ್ದಾರೆ. ಆಲ್ ರೈಟ್ ಸರ್. ಈಗ ಉಮೇಶ್ ರೆಡ್ಡಿನ ಆರಾಧಿಸುವವರಿದ್ದಾರೆ, ವೀರಪ್ಪನ್ನು ಆರಾಧಿಸುವವರಿದ್ದಾರೆ. ಈ ದೇಶದಲ್ಲಿ ಟೆರರಿಸ್ಟ್ಗಳಾಗಿ ದೇಶದ ಸಾರ್ವಭೌಮತ್ವಕ್ಕೆ ಮತ್ತು ಅಖಂಡತ್ವಕ್ಕೆ ಅಪಚಾರ ಎಸಗಿದಂತ ಕಸಬ್ನನ್ನು ಆರಾಧಿಸುವವರಿದ್ದಾರೆ, ಅಫ್ಜಲ್ ಗುರುವನ್ನು ಪ್ರೀತಿಸುವವರಿದ್ದಾರೆ. ಅದೇ ರೀತಿ ಗೋಡ್ಸೆ ಅಂತ ಮಹಾಹಂತಕನನ್ನು ಆರಾಧಿಸುವವರಿದ್ದಾರೆ. ಇದು ನೀವು ಸಮಾಜಕ್ಕೆ ಕೊಡ್ತಾ ಇರುವಂತಹ ಒಂದು ಉತ್ತಮವಾದಂತಹ ಮೆಸೇಜ್ ಅಷ್ಟೇ. ಇದು ನಿಮ್ಮ ಮೆಸೇಜ್. ಇದು ಹೌ ಯು ಆರ್, ನೀವು ಯಾರನ್ನ ಪ್ರೀತಿಸ್ತೀರಿ, ಯಾರನ್ನ ಗೌರವಿಸ್ತೀರಿ, ಯಾರನ್ನ ಲೈನ್ ಅಲ್ಲಿ ನೀವು ಹೋಗ್ತಾ ಇದ್ದೀರಿ ಅನ್ನೋದರ ಮೇಲೆ ಸಮಾಜದಲ್ಲಿ ನೀವು ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ ಅಂತ. ಬಟ್ ನಾನು ನನ್ನ ಗ್ಯಾರಂಟಿ ನ್ಯೂಸ್ ಇಂದ ಆ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಒಂದಂತೂ ಸತ್ಯ, ಇವತ್ತು RSS ಬಗ್ಗೆ ಒಂದು ಪ್ರಶ್ನೆಯನ್ನ ಖರ್ಗೆ ಅವರು ಎತ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇಲ್ಲಿಯವರೆಗೆ RSS ಅಂದರೆ ಅದು ಒಂದು ಹಿಂದೂ ಮತ್ತು ರಾಷ್ಟ್ರೀಯತೆಯ ಸಂಘ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲ, ಅದು ಧರ್ಮದ ಅಫೀಮನ್ನ ಯುವಕರಲ್ಲಿ ತುಂಬುತ್ತಾ ಇದೆ, ಇರ್ರೆಗ್ಯುಲರ್ ಆರ್ಥಿಕ ಅಪರಾಧಗಳನ್ನೇ ಎಸಗುತ್ತಾ ಇದೆ, ಇಲ್ಲ ಅದರಲ್ಲಿ ಏನೇನೋ ನಡೀತಾ ಇದೆ ಅನ್ನೋದಾದ್ರೆ ಪ್ರೂವ್ ಇಟ್. ನೀವು ಅವ್ರಿಗೆ ನೀವೇನು ಮಾಡ್ತಿದ್ದೀರಿ ಅಂತ ಕೇಳೋದಲ್ಲ.
ನಿಮ್ಮ ಹತ್ರ ಕೇಸ್ಗಳಿದ್ರೆ ಪ್ರೂವ್ ಮಾಡಿ, ಜನರನ್ನ ಕನ್ವಿನ್ಸ್ ಮಾಡಿ. ಇಲ್ಲದೆ ಇದ್ರೆ ಇದು ಧರ್ಮದ ಮೇಲಿನ ದಾಳಿ ಅಂತಾನೆ ಈಗ RSS ಹೇಳ್ತಾ ಇದೆ. ಅದನ್ನ ಯಾಕೆ ನಾವು ಒಪ್ಪಬಾರ್ದು, ಅದನ್ನ ಯಾಕೆ ನಾವು ನಂಬಬಾರ್ದು? ಬಟ್ ಈ ವಿಚಾರದಲ್ಲಿ ಡಿಬೇಟ್ಸ್ ಆಗ್ತಾ ಇಲ್ಲ. ಇವತ್ತು ಡಿಬೇಟ್ ಸ್ಟಾರ್ಟ್ ಆಗಿದೆ. ದಟ್ ಈಸ್ ದಿ ಚೇಂಜ್. ಬದಲಾವಣೆ ಜಗದ ನಿಯಮ. ಮುಗಿಸ್ತೇನೆ. ಇವ್ರು ಹೇಳ್ತಾ ಇರೋದು Let me complete. ಸುಳ್ಳು. Let me complete. ಹಸಿ ಸುಳ್ಳು. No, let me complete. ಒಂದು Godse ನಿಮಿಷ has ಸರ್. killed or not. ಸರ್,